ಹೆಸರು? ಲೋಹಿತ್ ಅಂತ ಬ್ರದರ್. ಲೋಹಿತ್ ಅಂತ ಹೇಳಿ. ಈ ವರ್ಷದ ಸಂಭ್ರಮಾಚರಣೆ ಯಾವ ರೀತಿ ಇದೆ? ಚೆನ್ನಾಗಿದೆ. ಫಸ್ಟ್ನೇ ವರ್ಷ ನಾವು ಹಿಂದೂ ಮಹಾಗಣಪತಿ ಇಟ್ಟಾಗ ನಮ್ಮ ಅಪ್ಪ ತೀರೋದ್ರು. ಅಲ್ಲಿಂದ ಇಲ್ಲಿಗೆ 10 ವರ್ಷ ಆಗಿದೆ. ನಮ್ಮ ಅಪ್ಪ ತೀರೋದು 10 ವರ್ಷ ಆಯಿತು. ಫಸ್ಟ್ನೇ ವರ್ಷ ಏನು ವಿಜೃಂಭಣೆಯಿಂದ ನಾವು ಆಚರಿಸಿದ್ವೋ ಅದೇ ವಿಜೃಂಭಣೆ ಈ 10 ವರ್ಷ ಆದಮೇಲೂ ಇದೆ. ನಾವೇನೇ ಮಾಡಬೇಕು ಅಂತಂದ್ರೂ ನಮ್ಮ ಅಪ್ಪ ಜ್ಞಾಪಕ ಬರ್ತಾರೆ. ಈ ಹಬ್ಬಕ್ಕೆ ಏನೇ ಮಾಡಬೇಕು ಅಂದ್ರೂ ನಾವೇನೇ ಯಾವುದೇ ರೀತಿಯಿಂದ ನಾವು ಶಾಂತವಾಗಿ ಎಲ್ಲ ರೀತಿಯಿಂದನೂ ಯಾರಿಗೂ ನೋವಾಗ್ದಂಗೆ, ಯಾರಿಗೂ ಏನು ತೊಂದರೆ ಆಗ್ದಂಗೆ, ನಮ್ಮ ಧರ್ಮಕ್ಕೆ ಧಕ್ಕೆ ಬರ್ದಂಗೆ ನಾವೆಲ್ಲ ಚೆನ್ನಾಗಿ ಅಚ್ಚುಕಟ್ಟಾಗಿ ನಾವು ನಮ್ಮ ವಿಘ್ನೇಶ್ವರನ ವಿಸರ್ಜನೆ ಕಾರ್ಯಕ್ರಮವನ್ನು ನಾವು ಮಾಡ್ಕೊತೀವಿ. ಯಾವುದೇ ರೀತಿಯಿಂದ ನಾವು ಕೈ ಬಿಡಲ್ಲ. ಯಾಕೆ ಅಂತಂದರೆ ನನಗೆ ಅದೊಂದು ದುಃಖಕರ ವಿಷಯ. ನಮ್ಮಪ್ಪ ನಾವು ಹಿಂದೂ ಮಹಾಗಣಪತಿ ಕಡೂರಲ್ಲಿ ಕೂರಿಸಿದಾಗ ಮೊದಲನೇ ವರ್ಷ ಕೂರಿಸ್ತಾರೆ ನಮ್ಮಪ್ಪ ತೀರೋದ್ರು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ. ನಾವೆಲ್ಲ ನಮ್ಮ ಪುರಸಭಾ ಸದಸ್ಯರು, ನಮ್ಮ ಅಣ್ಣ ಸಹೋದರರು ಎಲ್ಲ ನಮ್ಮ ಜೊತೆಗಿಂದ ಇಟ್ಕೊಂಡು ನಾವೆಲ್ಲರೂ ಅದಕ್ಕೆ ಸಹಾಯ ಮಾಡಿದ್ದಾರೆ. ಎಲ್ಲರೂ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ನಾವು ಯಾವುದೇ ರೀತಿಯೂ ಕೈ ಬಿಡಲ್ಲ. ಡೈರೆಕ್ಟ್ ಅನಿಸಿಕೆ ಹೇಳೋದ ಅಥವಾ ನೀವೇನಾದ್ರು ಕೇಳ್ತೀರಾ? ಕೇಳ್ತೀನಿ, ಅದಕ್ಕೆ ನೀವು ಹೇಳ್ರಿ. ಅಣ್ಣ ನೀವಂತೂ ಸೇರಿ ಬರೋಣ ನಮ್ಮ ಮಕ್ಕ ಕಾಣಲಿ ಟಿವಿಲಿ. ನೀವು ಮುಂಜಾನೆ ಮುಚ್ಕೊಂಡ್ಬಿಟ್ರೆ ನಿಲ್ಲಣ ಹಂಗೆ ನಿಲ್ಲಣ. ನಿಮ್ಮ ಹೆಸರು? ಚೇತನ್ ಅಂತೇಳಿ. ಚೇತನ್ ಅಂತ ಹೇಳಿ. ಅಂದ್ರೆ ಈ ವರ್ಷದ ಹಿಂದೂ ಮಹಾಸಭಾ ಗಣಪತಿ ವಿಜೃಂಭಣೆ ಆಗಿದೆ. ತುಂಬ ಇದೆ. ಆ್ಯಕ್ಚುಲಿ ಈ ವರ್ಷದ ಹಿಂದೂ ಮಹಾಸಭಾ ಗಣಪತಿ ಅಧ್ಯಕ್ಷರು ಬಂದ್ಬಿಟ್ಟು ಅಭಿಬಿಂಗ ಅಂತೇಳಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿನ ನಮ್ಮ ಕಡೂರು ತಾಲೂಕಿನ ಎಲ್ಲ ಮುಖಂಡರು ಸಹ ಈ ಬಾರಿ DJ ಬೇಕು ಅಂತೇಳಿ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾ ಇದ್ದಾರೆ. ನಮ್ಮ ಎಲ್ಲ ಕಡೂರಿನ ಹಿಂದೂ ಬಾಂಧವರ ಪರವಾಗಿ ಅವರಿಗೆಲ್ಲ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಇನ್ನೊಂದು ಸಂದೇಶ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಕಡೆ ನೋಡ್ತಾ ಇರೋ ಮದ್ದೂರು ನೋಡ್ಬೋದು, ಶಿವಮೊಗ್ಗ ನೋಡ್ಬೋದು, ಅಲ್ಲೆಲ್ಲ ಇವಾಗ ಹಿಂದೂ ಮುಸ್ಲಿಂ ಅಂತ ಜಗಳಗಳೆಲ್ಲ ನಡೀತಾ ಇದೆ. ಬಟ್ ಆದರೆ ನಮ್ಮ ಕಡೂರಲ್ಲಿ ಯಾವುದೇ ರೀತಿ ಸಹ ಕೋಮುವಾದಗಳಾಗಲಿ ಆ ಥರ ನಡೀತಿಲ್ಲ. ಈ ಬಾರಿನೂ ಸೇರಿ ಇದು 10ನೇ ವರ್ಷದ್ದು, ಇದು ದಶಕದ ಸಂಭ್ರಮಾಚರಣೆ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ. ಎಲ್ಲರೂ ಸಹ ಇದಕ್ಕೆ ತುಂಬ ಚೆನ್ನಾಗಿ ಸಹಕಾರ ಮಾಡ್ತಾ ಇದ್ದಾರೆ. ಎಲ್ಲರೂ ಸಹ ಇಲ್ಲೇ ನೋಡ್ತಿದ್ದೀರಾ ನೀವು, ಕೆಲವರು ಕಾಂಗ್ರೆಸ್ ಮುಖಂಡರಿದ್ದಾರೆ, BJP ಅವರು ಇದ್ದಾರೆ, JDS ಅವರು ಇದ್ದಾರೆ. ಬಟ್ ಆದರೆ ಯಾವುದೇ ರೀತಿ ನಮಗೆ ಭೇದ ಭಾವ ಇಲ್ಲ. ನೀವು ನೋಡ್ಬೋದು ಅಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ಮುಸ್ಲಿಮ್ಸು ಸಹ ಇಲ್ಲಿಗೆ ನಮಗೆ ಎಲ್ಲರಿಗೂ ಸಹಕಾರ ಮಾಡಿ ಜ್ಯೂಸು ಮತ್ತು ತಂಪು ಪಾನೀಯದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನಮ್ಮ ಎಲ್ಲ ಹಿಂದೂ ಬಾಂಧವರ ಪರವಾಗಿ ಎಲ್ಲ ಸಹೃದಯಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ಈ ಮೂಲಕ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಅಂದ್ರೆ ಸ್ಥಳೀಯ ಶಾಸಕರು ಯಾವ ರೀತಿ ಸಪೋರ್ಟ್ ಮಾಡಿದ್ದಾರೆ? ಸ್ಥಳೀಯ ಶಾಸಕರು ಸಹ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರು ಸಹ ಬಂದು ಸ್ವಾಮಿಯವರ ಆಶೀರ್ವಾದ ಪಡೆದಿದ್ದಾರೆ. ಅದೇ ರೀತಿ ಪರ್ಸನಲ್ ಆಗಿ DJ ವ್ಯವಸ್ಥೆನ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ಹುಡುಗರ ಪರವಾಗಿ ಅವರು ಸಹ ನಿಂತಿದ್ದಾರೆ. ಅದು ಸಹ ಒಂದು ಸಂತೋಷದ ವಿಚಾರ. ಹೌದು. ಓಕೆ, ಥ್ಯಾಂಕ್ ಯು. ನಾವೆಲ್ಲ ಒಂದು. ನಿಮ್ಮ ಹೆಸರು? ಮಂಜು ಪಂಗ್ಲಿ ಅಂತ, ಪುರಸಭೆ ಸದಸ್ಯರು. ಈ ವರ್ಷದ ವಿಜೃಂಭಣೆ ಯಾವ ರೀತಿ ಇದೆ? ಅಲ್ಲ, ಈ 10 ವರ್ಷದಿಂದ ಖುಷಿ ಪಟ್ಟಿದ್ದಂದ್ರೆ ಹೆಣ್ಮಕ್ಳೆಲ್ಲ ಬಂದು ಡ್ಯಾನ್ಸ್ ಮಾಡಿದ್ರೆ ಅದೇ ಭಾರಿ ಖುಷಿ. ಇದು 10 ವರ್ಷದಿಂದ ಇದುವರೆಗೂ ಯಾವತ್ತೂ ಈ ಥರ ಹೆಣ್ಮಕ್ಳೆಲ್ಲ ಬಂದಿಲ್ಲ. ಆ ಥರ ಎಲ್ಲ ಭಾಗವಹಿಸಿದ್ರೆ ಭಾರಿ ಖುಷಿ ಆಯಿತು. ಮತ್ತು ವಿಜೃಂಭಣೆ ನಡೀತಿದೆ. ಹಿಂದೂ ಮುಸ್ಲಿಮ್ಸ್ ಅಂತ ಯಾವುದು ಗಲಭೆ ಯಾವುದೂ ಇಲ್ಲ, ಎಲ್ಲ ಒಗ್ಗಟ್ಟಾಗಿ ನಡೀತಿದೆ. ನಮ್ಮ ಶಾಸಕರು ಅತಿ ಬೆಂಬಲ ಕೊಟ್ಟು ಇದು ಹಿಂದೂ ಗಣಪತಿ ಇದು ಮಾಡ್ತಾ ಇದ್ದಾರೆ. ಅಂದ್ರೆ ಹೆಣ್ಮಕ್ಳಿಗೂ ಬೇರೆ ಗಂಡು ಮಕ್ಳಿಗೂ ಬೇರೆ ಪ್ರತ್ಯೇಕವಾಗಿ DJ ವ್ಯವಸ್ಥೆ ಇದೆ. ಆದರೂ ಅವ್ರವ್ರ ವೈಯಕ್ತಿಕ ಮಾಡ್ತಿದ್ದಾರೆ. ಮತ್ತು ಏನು ಅವ್ರಿಗೇನು ತೊಂದರೆ ಆಗ್ತಿಲ್ಲ, ಅಷ್ಟು ನೀಟಾಗಿ ಮಾಡಿಕೊಡ್ತಿದ್ದಾರೆ. ಹಿಂದೂ ಗಣಪತಿ ಸದಸ್ಯರಾಗಲಿ ಅಧ್ಯಕ್ಷರಾಗಲಿ ಅವರಿಗೆ ಅಭಿನಂದಿಸ್ತೀನಿ. ಅಂದರೆ ಮೆರವಣಿಗೆ ಯಾವ್ಯಾವ ರಾಜಬೀದಿಯಲ್ಲಿ ಚಲಿಸುತ್ತೆ? ಈಗ ಮಾಮೂಲಿ ಅವ್ರೇನು ಲೆಟ್ರಲ್ಲಿ ಕೊಟ್ಟಿರ್ತಾರೋ ಅದ್ರ ಮಾತ್ರ ಹೋಗುತ್ತೆ. ಸಭಾ ಗಣಪತಿ ಜಾಗದಿಂದ ಸಹಿತವಾಗಿ ಒಂದು ಹಳೆಪೇಟೆ ಮಾರ್ಗದಿಂದ ಹೊಸಳ್ಳಿ ಮಾರ್ಗದವರೆಗೂ, ಜೈನ್ ಟೆಂಪಲ್ ರೋಡ್ ಹೊಸಳ್ಳಿವರೆಗೆ ಅಲ್ಲಿ ವಿಸರ್ಜನೆ ಅಲ್ಲಿವರೆಗೂ ವಿಸರ್ಜನೆ ಹೋಗುತ್ತೆ. ಓಕೆ, ಥ್ಯಾಂಕ್ ಯು. ಜೈ ಶ್ರೀರಾಮ್. ಕಡೂರು ತಾಲೂಕು JDS ಯುವ ಘಟಕದ ಅಧ್ಯಕ್ಷರಾಗಿದ್ದೀರಾ. ನಿಮ್ಮ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಎಷ್ಟು ಚೆನ್ನಾಗಿ ವಿಜೃಂಭಣೆ ನಡೀತಾ ಇದೆ? ಪ್ರತಿ ವರ್ಷಕ್ಕಿಂತ ಈ ವರ್ಷ ತುಂಬ ವಿಜೃಂಭಣೆ ನಡೀತಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಈ ವರ್ಷ. ಮಹಿಳೆಯರಾಗಿರ್ಬೋದು, ಆಮೇಲೆ ಯುವಕರಾಗಿರ್ಬೋದು, ಎಲ್ಲರೂ ಪ್ರತಿಯೊಬ್ಬರು ಸಮೇತ ಈ ವರ್ಷ ತುಂಬ ವಿಜೃಂಭಣೆಯಿಂದ ನಾವು ಸಲಗಿನ ಈ ವರ್ಷ ತುಂಬ ಕ್ರೌಡ್ ಸೇರಿದೆ. ಅದೊಂದು ನಮಗೆ ನಮ್ಮ ಜನ ಒಂಚೂರು ಎಚ್ಚೆತ್ಕೊಂಡಿದ್ದಾರೆ. ನಮ್ಮ ಧಾರ್ಮಿಕ
ಆಮೇಲೆ ಸಾಂಸ್ಕೃತಿಕ, ಆಮೇಲೆ ನಮ್ಮೊಂದು ಧರ್ಮದ ವಿಚಾರವಾಗಿ ಎಲ್ಲರೂ ಈಗ ಒಂದಾಗಿದ್ದಾರೆ ಅನ್ನೋದು ನಮಗೆ ಭಾಳ ಸಂತೋಷ ಆಗ್ತದೆ. ಅಂದ್ರೆ ಹಿಂದಿನ ವರ್ಷಕ್ಕಿಂತ ಈ ವರ್ಷ ಏನು ವಿಶೇಷತೆ ಇದೆ? ಹಿಂದಿನ ವರ್ಷಕ್ಕಿಂತ ಹಿಂದಿನ ವರ್ಷ ಇದರಲ್ಲಿ ಅರ್ಧ ಭಾಗ ಜನ ಸೇರಿದ್ರೆ ಈ ವರ್ಷ ಸಖತ್ತು ಜನ ಸೇರ್ತಾ ಇದೆ. ಬಟ್ ವರ್ಷ ಏನು ಅಂದ್ರೆ ಇಲ್ಲಿಂದ ಈ ಕಡೆ ಕ್ರೌಡ್ ಜಾಸ್ತಿ ಆಗ್ತಾರೆ ಪ್ರತಿ ವರ್ಷನೂ. ಈ ವರ್ಷ ಇಲ್ಲಿಂದ ಈ ಕಡೆ ಜಾಸ್ತಿ ಆಗೋ ಕ್ರೌಡ್ ಇಲ್ಲೇ ಸೇರಿದ್ದಾರೆ. ಹಾಗಾಗಿ ನಮಗೆ ಈ ಸಲ ನಾವೆಲ್ಲ ಒಂದಾಗಿದ್ದೀವಿ. ಆಮೇಲೆ ಮದ್ದೂರಲ್ಲಿ ನಡೆದಿದ್ದ ಘಟನೆ ಇರ್ಬೋದು, ಎಲ್ಲದೂ ಜನಗಳಿಗೆ ಕೆಲವೊಂದು ಮನಸ್ಸಿಗೆ ಇದಾಗಿದೆ. ಈ ರೀತಿ ನಮಗೆ ಈ ಸಲ ನಮ್ಮ ಕಡೂರಲ್ಲೂ ಒಂದು ಸಂಘಟನೆ ಅನ್ನೋದು ಚುರುಕಾಗಿದೆ ಅನ್ನೋದು, ಮತ್ತು ಯುವಕರಲ್ಲಿ ಒಂದು ಉತ್ಸಾಹ, ಆ ಯುವಕರ ಉತ್ಸಾಹ ನಮಗೆ ತುಂಬಾ ಇಷ್ಟ ಆಗ್ತಿದೆ. ನಿಮ್ಮ ಹೆಸರು? ಯತೀಶ್ ಅಂತೇಳಿ. ನಮಸ್ತೆ ಸರ್, ಯತಿರಾಜು, ಕಡೂರು ಪುರಸಭೆ ಸದಸ್ಯರು. ಐನೋಡು ಬಿಜೆಪಿಯಿಂದ ಗೆದ್ದಿ. ಹೇಳಿ ಸರ್. ಈ ವರ್ಷ ಸಂಭ್ರಮಾಚರಣೆ ಯಾವ ರೀತಿ ಇದೆ ಸರ್? ಸರ್ ತುಂಬ ಚೆನ್ನಾಗಿ ಆಗ್ಬರ್ತಿದೆ. ನಾವು ಯಾಕೆಂದ್ರೆ ನಾವು ಮೊದಲನೇ ವರ್ಷ ಇಟ್ಟಾಗ ಹಿಂದೂ ಮಹಾಗಣಪತಿ ಇಟ್ಟಾಗ ಈ ಥರ ಇದಿರಲಿಲ್ಲ. ನಮ್ಮ ಕಡೂರಿನಲ್ಲಿ ಏನು ಅಂದರೆ ಹಿಂದೂ ಮುಸ್ಲಿಮು ಅನ್ನೋ ಭೇದ ಭಾವ ಇಲ್ಲ. ಅವಾಗಿಂದನೂ ನಾವೆಲ್ಲರೂ ತುಂಬ ಚೆನ್ನಾಗಿ ಇಟ್ಕೊಂಡು ಬಂದಿದ್ದೀವಿ. ಬಟ್ ಆದರೆ ಈ ವರ್ಷ 10ನೇ ವರ್ಷದ ಹಿಂದೂ ಮಹಾಗಣಪತಿ ಇಟ್ಟಿದ್ದೀವಿ. ತುಂಬ ವಿಜೃಂಭಣೆಗೆ ನಡ್ಕೊಂಬರ್ತಿದೆ. ನಾವು ಯಾವುದೇ ರೀತಿಯಾದ ಆಯ್ತರ ಘಟನೆ ನಡೆದಂಗೆ ನಮ್ಮ ಗಣಪತಿ ಇಟ್ಟಿದ್ದೀವಿ. ನೀಟಾಗಿ ವಿಸರ್ಜನೆ ಆಗೋ ತನಕನೂ ಯಾವುದೇ ರೀತಿ ಗಣಪತಿಗೆ ಆಗಲಿ ಮತ್ತೊಂದಾಗಲಿ ಯಾವುದೇ ಧರ್ಮಕ್ಕಾಗಲಿ ಧಕ್ಕೆ ಬರ್ದಂಗೆ ನಾವು ಸಾಂಪ್ರದಾಯಿಕರ ಪ್ರಕಾರವಾಗಿ ನಾವು ಗಣಪತಿ ನಡ್ಕೊಂಬರ್ತಿದ್ದೀವಿ, ಮಾಡ್ತಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಗಣಪತಿ ವಿಘ್ನ ವಿನಾಶಕ ವಿನಾಯಕ ಎಲ್ಲರಿಗೂ, ಇಡೀ ನಮ್ಮ ತಾಲೂಕಿಗೆ ಮಳೆ ಬೆಳೆಯಾಗಿ ಚೆನ್ನಾಗಿ ಎಲ್ಲ ಇದು ವಿದ್ಯಾಬುದ್ಧಿಯಾರ್ಥಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಹೇಳೋದೇನು ಅಂದರೆ ಒಂದೇ ಮಾತು, ಸೌಹಾರ್ದತೆಯಿಂದ ಹೋಗೋಣ. ದ್ವೇಷ ಬೇಡ, ಜಾತಿ ರಾಜಕೀಯ ಬೇಡ, ಇನ್ನೊಂದು ಬೇಡ. ಗಣಪತಿ ಒಂದು ಹಬ್ಬದಲ್ಲಿ ನಾವೆಲ್ಲರೂ ಒಂದು ಕುಟುಂಬದಿಂದ ಒಂದು ಮಾಡ್ಕೊಂಡು ಬರೋಣ ಅಂತ ಹೇಳ್ತಾ ನಾನು ಎಲ್ಲರಿಗೂ ಒಂದು ಬೇಡ್ಕೊಳ್ಳೋದು ಏನಂದರೆ, ಗಣಪತಿ ಬಿಡೋ ತನಕ ಎಲ್ಲರೂ ಶಾಂತ ರೀತಿಯಿಂದ ಇದ್ದು ಗಣಪತಿ ಬಿಡೋಣ, ವಿಸರ್ಜನೆ ಮಾಡೋಣ ಅಂತ ಹೇಳ್ಕೊಂಡು ಹೇಳ್ತೀನಿ.